ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ಅನುವಂಶೀಯತೆ ಜೀವಿಗಳ ಸಂತಾನೋತ್ಪತ್ತಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. 16ನೇ ಪ್ರಶ್ನೆ, ಮಿದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದು? ಮಹಾಮಸ್ತಿಷ್ಕ. 17ನೇ ಪ್ರಶ್ನೆ, ಶರೀರದ ಸಮತೋಲನ ಕಾಪಾಡುವ ಹಿಮ್ಮೆದುಳಿನ ಭಾಗ ಯಾವುದು? ಅನುಮಸ್ತಿಷ್ಕ. 18ನೇ ಪ್ರಶ್ನೆ, ಆಡ್ರಿನಲ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯುವರು. ಭಯ, ಕೋಪ ಮುಂತಾದ ಸಂದರ್ಭಗಳಲ್ಲಿ ನಮ್ಮ ದೇಹವು ತುರ್ತು ಸ್ಥಿತಿಯನ್ನು ಎದುರಿಸುವಂತೆ ಸಿದ್ಧಗೊಳಿಸುವುದರಿಂದ ಆಡ್ರಿನಾಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಎಂದು ಕರೆಯುತ್ತಾರೆ. 19ನೇ ಪ್ರಶ್ನೆ, ಥೈರಾಕ್ಸಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಎನ್ನುವರು ಏಕೆ? ಥೈರಾಕ್ಸಿನ್ ದೇಹದ ಚಯಾಪಚಯ ಕ್ರಿಯೆಯ ವೇಗದ ಮೇಲೆ ಪ್ರಭಾವ ಬೀರಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಅಭಿವೃದ್ಧಿಯನ್ನುಂಟು ಮಾಡುವುದರಿಂದ ಅದನ್ನು ವ್ಯಕ್ತಿತ್ವದ ಹಾರ್ಮೋನ್ ಎನ್ನುತ್ತಾರೆ. 20ನೇ ಪ್ರಶ್ನೆ, ಸಸ್ಯ ಹಾರ್ಮೋನ್ಗಳು ಎಂದರೇನು? ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾಗುವ ವಿಶೇಷ ರಾಸಾಯನಿಕ ವಸ್ತುಗಳನ್ನು ಸಸ್ಯ ಹಾರ್ಮೋನ್ಗಳು ಎನ್ನುತ್ತಾರೆ. ಒಂದನೇ ಪ್ರಶ್ನೆ, ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡುವರು ಏಕೆ? ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ನಿಯಂತ್ರಿಸಿ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಲು. 22ನೇ ಪ್ರಶ್ನೆ, ದೈತ್ಯತೆ ಎಂದರೇನು? ಬೆಳವಣಿಗೆ ಹಾರ್ಮೋನು ಮಿತಿಮೀರಿ ಉತ್ಪತ್ತಿಯಾಗುವುದರಿಂದ ವ್ಯಕ್ತಿಯು ದೈತ್ಯನಾಗಿ ಬೆಳೆಯುತ್ತಾನೆ. ಇದನ್ನು ದೈತ್ಯತೆ ಎನ್ನುತ್ತಾರೆ. 23ನೇ ಪ್ರಶ್ನೆ, ಕುಬ್ಜತೆ ಎಂದರೇನು? ಬೆಳವಣಿಗೆ ಹಾರ್ಮೋನು ಕಡಿಮೆ ಉತ್ಪತ್ತಿಯಾಗುವುದರಿಂದ ವ್ಯಕ್ತಿಯು ಕುಬ್ಜನಾಗಿ ಬೆಳೆಯುತ್ತಾನೆ. ಇದನ್ನು ಕುಬ್ಜತೆ ಎನ್ನುತ್ತಾರೆ. 24ನೇ ಪ್ರಶ್ನೆ, ಮೂಗು ಮುಚ್ಚಿಕೊಂಡು ಸಕ್ಕರೆ ಅಥವಾ ಆಹಾರವನ್ನು ಸೇವಿಸಿದರೆ ಸ್ವಾದ ಸ್ವಲ್ಪ ಕಡಿಮೆಯಾದಂತೆ ಅನಿಸುತ್ತದೆ ಏಕೆ? ನಾವು ಮೂಗು ಮುಚ್ಚಿ ಸಕ್ಕರೆ ಅಥವಾ ಆಹಾರದ ರುಚಿ ನೋಡುವಾಗ ಆಹಾರದ ವಾಸನೆಯನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನಾಸಿಕ ರಂಧ್ರಗಳಲ್ಲಿರುವ ಪ್ರಾಣ ನರಗಳು ವಾಸನೆ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. 25ನೇ ಪ್ರಶ್ನೆ, ಮಹಾಮಸ್ತಿಷ್ಕದ ಎಡ ಗೋಳಾರ್ಧಕ್ಕೆ ಪೆಟ್ಟು ಬಿದ್ದರೆ ದೇಹದ ಬಲಭಾಗದ ಅಂಗಗಳು ಪಾರ್ಶ್ವವಾಯು ಪೀಡಿತವಾಗುತ್ತವೆ ಏಕೆ?
ದೇಹದ ಎಡಭಾಗದಿಂದ ಬರುವ ನರಗಳು ಮಹಾಮಸ್ತಿಷ್ಕದ ಬಲ ಗೋಳಾರ್ಧಕ್ಕೆ ಸಂಪರ್ಕ ಹೊಂದಿದೆ. ಹಾಗೆಯೇ ದೇಹದ ಬಲಭಾಗದಿಂದ ಬರುವ ನರಗಳು ಎಡ ಗೋಳಾರ್ಧಕ್ಕೆ ಸಂಪರ್ಕ ಹೊಂದಿರುವುದರಿಂದ ಪಾರ್ಶ್ವವಾಯು ಪೀಡಿತವಾಗುತ್ತದೆ. 26ನೇ ಪ್ರಶ್ನೆ, ಅಂತರೊತ್ತಡ ಚಲನೆ ಎಂದರೇನು? ಚಲನೆಯು ಬೆಳವಣಿಗೆಗೆ ಅವಲಂಬಿತವಾಗಿಲ್ಲ, ನಿರ್ದೇಶಿತವಾಗಿಲ್ಲ. ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲನೆ ಕಂಡುಬರುವುದಿಲ್ಲ. ಇದನ್ನು ಅಂತರೊತ್ತಡ ಚಲನೆ ಎನ್ನುವರು. ಉದಾಹರಣೆ: ಸ್ಪರ್ಶಾನುವರ್ತನೆ, ಸ್ಪರ್ಶದ ಕಡೆಗೆ ಪ್ರತಿಕ್ರಿಯೆ. 27ನೇ ಪ್ರಶ್ನೆ, ರಾಸಾಯನಿಕಾನುವರ್ತನೆ ಎಂದರೇನು? ಉದಾಹರಣೆ ಕೊಡಿ. ಸಸ್ಯಗಳು ರಾಸಾಯನಿಕಗಳಿಗೆ ಪ್ರತಿಕ್ರಿಯಿಸುವುದನ್ನು ರಾಸಾಯನಿಕಾನುವರ್ತನೆ ಎನ್ನುತ್ತಾರೆ. ಉದಾಹರಣೆ: ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. 28ನೇ ಪ್ರಶ್ನೆ, ಗುರುತ್ವಾನುವರ್ತನೆ ಎಂದರೇನು? ಕೆಳಗೆ ಕೊಟ್ಟಿರುವ ಸಸ್ಯಗಳಲ್ಲಿ ಯಾವ ಸಸ್ಯದಲ್ಲಿ ಬೆಳವಣಿಗೆ ನಿಖರವಾಗಿರುತ್ತದೆ? ಏಕೆ? ಸಸ್ಯಗಳು ಗುರುತ್ವಾಕರ್ಷಣೆಗೆ ಪ್ರತಿಕ್ರಿಯಿಸುವುದನ್ನು ಗುರುತ್ವಾನುವರ್ತನೆ ಎನ್ನುತ್ತಾರೆ. ಇವುಗಳಲ್ಲಿ ಸಸ್ಯದ ಬೆಳವಣಿಗೆ ನಿಖರವಾಗಿರುತ್ತದೆ. ಬೇರು ಭೂಮಿಯ ಗುರುತ್ವದ ಕಡೆಗೆ ಬೆಳೆಯುತ್ತದೆ. ಇದು ಧನ ಗುರುತ್ವಾನುವರ್ತನೆ. ಕಾಂಡವು ಭೂಮಿಯ ಗುರುತ್ವದ ಸೆಳೆತಕ್ಕೆ ವಿರುದ್ಧವಾಗಿ ಬೆಳೆಯುತ್ತದೆ. ಇದು ಋಣ ಗುರುತ್ವಾನುವರ್ತನೆ. 29ನೇ ಪ್ರಶ್ನೆ, ಅನುವರ್ತನಾ ಚಲನೆ ಎಂದರೇನು? ಕೆಳಗೆ ಕೊಟ್ಟಿರುವ ಅನುವರ್ತನಾ ಚಲನೆಗಳನ್ನು ವಿವರಿಸಿ. ವಿವಿಧ ಬೋಧನೆಗಳಿಗನುಗುಣವಾಗಿ ಸಸ್ಯಗಳಲ್ಲಿ ಉಂಟಾಗುವ ಚಲನೆಯನ್ನು ಅನುವರ್ತನಾ ಚಲನೆ ಎನ್ನುವರು. ದ್ಯುತಿ ಅನುವರ್ತನೆ, ಸಸ್ಯಗಳು ಬೆಳಕಿನ ಕಡೆಗೆ ಪ್ರತಿಕ್ರಿಯಿಸುವುದನ್ನು ದ್ಯುತಿ ಅನುವರ್ತನೆ ಎನ್ನುವರು. ಜಲಾನುವರ್ತನೆ, ಸಸ್ಯಗಳು ನೀರಿನ ಕಡೆಗೆ ಪ್ರತಿಕ್ರಿಯಿಸುವುದನ್ನು ಜಲಾನುವರ್ತನೆ ಎನ್ನುವರು. ಅಧ್ಯಾಯ 8 ಅನುವಂಶೀಯತೆ. ಮೊದಲನೇ ಪ್ರಶ್ನೆ, ಅನುವಂಶೀಯತೆ ಎಂದರೇನು? ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಲಕ್ಷಣಗಳ ವರ್ಗಾವಣೆಯಾಗುವುದನ್ನು ಅನುವಂಶೀಯತೆ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಭಿನ್ನತೆ ಎಂದರೇನು?
ಒಂದು ಪ್ರಭೇದದ ಅಥವಾ ವಿಭಿನ್ನ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಣ ಅಥವಾ ಲಕ್ಷಣಗಳ ನಡುವೆ ಕಂಡುಬರುವ ವ್ಯತ್ಯಾಸಗಳನ್ನು ಭಿನ್ನತೆ ಎನ್ನುವರು. ಮೂರನೇ ಪ್ರಶ್ನೆ, ಪಳೆಯುಳಿಕೆಗಳು ಎಂದರೇನು? ಅಳಿದುಹೋದ ಪ್ರಭೇದಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪಳೆಯುಳಿಕೆಗಳು ಎನ್ನುವರು. ನಾಲ್ಕನೇ ಪ್ರಶ್ನೆ, ಜೀನ್ಗಳು ಎಂದರೇನು? ತಂದೆ ತಾಯಿಗಳಿಂದ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆಯಾಗುವಂತೆ ಮಾಡುವ ಆನುವಂಶೀಯ ಘಟಕಗಳನ್ನು ಜೀನ್ಗಳು ಎನ್ನುತ್ತಾರೆ. ಐದನೇ ಪ್ರಶ್ನೆ, ಡಿಎನ್ಎ ವಿಸ್ತೃತ ರೂಪವೇನು? ಡಿಆಕ್ಸಿರೈಬೋಸ್ ನ್ಯೂಕ್ಲಿಯಿಕ್ ಆಸಿಡ್, ಡಿಆಕ್ಸಿರೈಬೋಸ್ ನ್ಯೂಕ್ಲಿಯಿಕ್ ಆಮ್ಲ. ಆರನೇ ಪ್ರಶ್ನೆ, ವರ್ಣತಂತುಗಳು ಎಂದರೇನು? ಮಾನವನ ಜೀವಕೋಶದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? ಜೀವಕೋಶದ ಕೋಶಕೇಂದ್ರಗಳಲ್ಲಿ ಕಂಡುಬರುವ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ಗಳನ್ನು ಹೊಂದಿರುವ ದಾರದಂತಹ ರಚನೆಗಳು. ಮಾನವನ ಜೀವಕೋಶದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ 23 ಜೊತೆ 46. ಏಳನೇ ಪ್ರಶ್ನೆ, ತಳಿಶಾಸ್ತ್ರ ಎಂದರೇನು? ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಯಾರು? ಆನುವಂಶೀಯತೆ ಮತ್ತು ಭಿನ್ನತೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನು ಶಾಸ್ತ್ರ ಎನ್ನುತ್ತಾರೆ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಗ್ರೆಗೋರ್ ಜೋಹಾನ್ ಮೆಂಡೆಲ್. ತಳಿಶಾಸ್ತ್ರ. ಎಂಟನೇ ಪ್ರಶ್ನೆ, ಮೆಂಡೆಲ್ ತನ್ನ ಪ್ರಯೋಗಕ್ಕಾಗಿ ಆಯ್ಕೆ ಮಾಡಿಕೊಂಡ ಸಸ್ಯ ಯಾವುದು? ಬಟಾಣಿ ಸಸ್ಯ. 176. ಒಂಬತ್ತನೇ ಪ್ರಶ್ನೆ, ಬಟಾಣಿ ಸಸ್ಯದ ವೈಜ್ಞಾನಿಕ ಹೆಸರೇನು? ಪೈಸಮ್ ಸಟೈವಮ್. 10ನೇ ಪ್ರಶ್ನೆ, ಮಾನವನ ವೈಜ್ಞಾನಿಕ ಹೆಸರೇನು? ಹೋಮೋ ಸೇಪಿಯನ್ಸ್. 11ನೇ ಪ್ರಶ್ನೆ, ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಆನುವಂಶೀಯ ದಿಕ್ಕುತಿ, ಭಿನ್ನತೆಗಳು, ಭೌಗೋಳಿಕ ಬೇರ್ಪಡುವಿಕೆ, ನಿಸರ್ಗದ ಆಯ್ಕೆ. 12ನೇ ಪ್ರಶ್ನೆ, ಜೀವ ವಿಕಾಸ ಎಂದರೇನು? ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳಾಗುವ ನಿರಂತರವಾದ ನಿಧಾನವಾದ ಬದಲಾವಣೆಯನ್ನು ಜೀವ ವಿಕಾಸ ಎನ್ನುತ್ತಾರೆ.
13ನೇ ಪ್ರಶ್ನೆ ಆನುವಂಶೀಯ ಅಧಿಕೃತಿ ಎಂದರೇನು? ಜೀವಿ ಸಮೂಹ ಒಂದರಲ್ಲಿರುವ ಜೀನ್ ನಮೂನೆಗಳ ಪ್ರಮಾಣದಲ್ಲಾಗುವ ಏರಿಳಿತಗಳಿಂದ ಪ್ರಭೇದ ಒಂದರ ಜೀವಿಯು ಸಂತಾನೋತ್ಪತ್ತಿ ಮಾಡದಂತಾಗಿ ಅಥವಾ ಮರಣ ಹೊಂದುವ ಮೂಲಕ ವಿಕಾಸದ ದಿಕ್ಕನ್ನು ಬದಲಿಸುವ ಪ್ರಕ್ರಿಯೆಗೆ ಆನುವಂಶೀಯ ಧಿಕ್ಕುತಿ ಎನ್ನುವರು. 14ನೇ ಪ್ರಶ್ನೆ ವಂಶವಾಹಿಗಳ ಹರಿವು ಎಂದರೇನು? ಒಂದೇ ತಳಿಯ ಜೀವಿಗಳ ನಡುವೆ ವಂಶವಾಹಿಯು ವಿನಿಮಯಗೊಳ್ಳುವ ಕ್ರಿಯೆಗೆ ವಂಶವಾಹಿಗಳ ಹರಿವು ಎನ್ನುತ್ತಾರೆ. 15ನೇ ಪ್ರಶ್ನೆ ಪ್ರಭೇದೀಕರಣ ಎಂದರೇನು? ವಿಕಾಸದ ಹಾದಿಯಲ್ಲಿ ಜೀವಿ ಸಮೂಹವೊಂದು ಅನೇಕ ಬದಲಾವಣೆಗಳಿಗೆ ಒಳಗಾಗಿ ಹೊಸ ಪ್ರಭೇದ ಉಂಟಾಗುವ ಕ್ರಿಯೆಗೆ ಪ್ರಭೇದೀಕರಣ ಎನ್ನುತ್ತಾರೆ. 16ನೇ ಪ್ರಶ್ನೆ ಪ್ರಭೇದೀಕರಣಕ್ಕೆ ಕಾರಣವಾಗುವ ಅಂಶಗಳನ್ನು ಹೆಸರಿಸಿ. ಭಿನ್ನತೆಗಳು, ಭೌಗೋಳಿಕ ಬೇರ್ಪಡುವಿಕೆ, ನಿಸರ್ಗದ ಆಯ್ಕೆ. 17ನೇ ಪ್ರಶ್ನೆ ಏಕತಳೀಕರಣ ಎಂದರೇನು? ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಬಟಾಣಿ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುವರು. 18ನೇ ಪ್ರಶ್ನೆ ದ್ವಿತಳೀಕರಣ ಎಂದರೇನು? ಎರಡು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಬಟಾಣಿ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುವರು. 19ನೇ ಪ್ರಶ್ನೆ ಮಂಡಲ್ನ ವಿಕತಳೀಕರಣದ ವ್ಯಕ್ತರೂಪ, ನಮೂನೆ ಹಾಗೂ ಜೀನ್ ನಮೂನೆಯ ಅನುಪಾತ ತಿಳಿಸಿ. ವ್ಯಕ್ತರೂಪ ನಮೂನೆ 3:1, ಜೀನ್ ನಮೂನೆ 1:2:1. 20ನೇ ಪ್ರಶ್ನೆ ಮಗುವಿನ ಲಿಂಗ ನಿರ್ಧಾರವು ಯಾರಿಂದ ಆಗುತ್ತದೆ? ಮಗುವಿನ ಲಿಂಗವು ತಂದೆಯಿಂದ ನಿರ್ಧಾರವಾಗುತ್ತದೆ. 21ನೇ ಪ್ರಶ್ನೆ ಕಂದು ಬಣ್ಣದ ಕೂದಲಿನ ವಂಶವಾಹಿಯ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ. ವ್ಯಕ್ತಿಯು ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನು ಮತ್ತು ತಂದೆಯಿಂದ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಯನ್ನು ಆನುವಂಶೀಯವಾಗಿ ಪಡೆದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣವೇನು? ಕೂದಲಿನ ಬಣ್ಣ ಕಪ್ಪು. 22ನೇ ಪ್ರಶ್ನೆ ಅತ್ಯಂತ ಹಳೆಯ ಪಳೆಯುಳಿಕೆ ಪಕ್ಷಿ ಯಾವುದು? ಆರ್ಕಿಯೋಫೋರಿಕ್ಸ್. 23ನೇ ಪ್ರಶ್ನೆ ದ್ವಿತಳೀಕರಣ ಎಂದರೇನು? F2 ಪೀಳಿಗೆಯ ದ್ವಿತಳೀಕರಣದ ಅನುಪಾತ ಬರೆಯಿರಿ. ಎರಡು ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಣಗೊಳಿಸುವ ವಿಧಾನಕ್ಕೆ ದ್ವಿತಳೀಕರಣ ಎನ್ನುವರು. F2 ಪೀಳಿಗೆಯ ದ್ವಿತಳೀಕರಣದ ಅನುಪಾತ 9:3:3:1.
24ನೇ ಪ್ರಶ್ನೆ ರಚನಾನುರೂಪಿ ಅಂಗಗಳು ಎಂದರೇನು? ಉದಾಹರಣೆ ಕೊಡಿ. ಮೂಲ ವಿನ್ಯಾಸ ಒಂದೇ ಆಗಿದ್ದು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳನ್ನು ರಚನಾನುರೂಪಿ ಅಂಗಗಳೆಂದು ಕರೆಯುತ್ತಾರೆ. ಉದಾಹರಣೆ ಮಾನವನ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು. 25ನೇ ಪ್ರಶ್ನೆ ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ನಿಸರ್ಗದ ಆಯ್ಕೆ, ಆನುವಂಶೀಯ ದಿಕ್ಕುತಿ, ಭೌಗೋಳಿಕ ಬೇರ್ಪಡುವಿಕೆ, ಉತ್ಪರಿವರ್ತನೆ. 26ನೇ ಪ್ರಶ್ನೆ ಜೀವ ವಿಕಾಸ ಎಂದರೇನು? ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳಾಗುವ ನಿರಂತರವಾದ ನಿಧಾನವಾದ ಬದಲಾವಣೆಯನ್ನು ಜೀವ ವಿಕಾಸ ಎನ್ನುತ್ತಾರೆ. ಅಧ್ಯಾಯ 7 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಮೊದಲನೇ ಪ್ರಶ್ನೆ ಸಂತಾನೋತ್ಪತ್ತಿ ಎಂದರೇನು? ಬಹುತೇಕ ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುವ ಕ್ರಿಯೆಯನ್ನು ಸಂತಾನೋತ್ಪತ್ತಿ ಎನ್ನುವರು. ಎರಡನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಗಂಡು ಮತ್ತು ಹೆಣ್ಣು ಎರಡೂ ಜೀವಿಗಳು ಉತ್ಪಾದಿಸುವ ಲಿಂಗಾಣುಗಳ ಸಂಯೋಗದಿಂದ ಹೊಸ ಪೀಳಿಗೆ ಉಂಟಾಗುವುದನ್ನು ಲೈಂಗಿಕ ಸಂತಾನೋತ್ಪತ್ತಿ ಎನ್ನುತ್ತಾರೆ. ಮೂರನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಒಂದೇ ಜೀವಿಯಿಂದ ಹೊಸ ಪೀಳಿಗೆಗಳು ಉಂಟಾಗುವುದನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ನಾಲ್ಕನೇ ಪ್ರಶ್ನೆ ತುಂಡರಿಕೆ ಎಂದರೇನು? ಉದಾಹರಣೆ ಕೊಡಿ. ಕೆಲವು ಸರಳ ಬಹುಕೋಶೀಯ ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ. ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ಇದನ್ನು ತುಂಡರಿಕೆ ಎನ್ನುತ್ತಾರೆ. ಉದಾಹರಣೆ ಸ್ಪೈರೋಗೈರಾ. ಐದನೇ ಪ್ರಶ್ನೆ ಪುನರುತ್ಪಾದನೆ ಎಂದರೇನು? ಉದಾಹರಣೆ ಕೊಡಿ. ಕೆಲವು ಜೀವಿಗಳ ದೇಹವು ಯಾವುದೇ ಕಾರಣದಿಂದ ತುಂಡಾದರೆ ಪ್ರತಿ ತುಂಡುಗಳು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತವೆ. ಇದನ್ನು ಪುನರುತ್ಪಾದನೆ ಎನ್ನುತ್ತಾರೆ. ಉದಾಹರಣೆ ಹೈಡ್ರಾ ಮತ್ತು ಪ್ಲನೇರಿಯಾ.
6ನೇ ಪ್ರಶ್ನೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಎಂದರೇನು? ಕೆಲವು ಸೂಕ್ತ ಪರಿಸ್ಥಿತಿಯಲ್ಲಿ ಸಸ್ಯದ ಕಾಂಡ, ಬೇರು ಅಥವಾ ಎಲೆಗಳಂತಹ ಭಾಗಗಳು ಹೊಸ ಸಸ್ಯವಾಗಿ ಬೆಳವಣಿಗೆ ಹೊಂದುವುದನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಎನ್ನುವರು. 7ನೇ ಪ್ರಶ್ನೆ ಹೈಫೇಗಳು ಎಂದರೇನು? ಬ್ರೆಡ್ ಮೋಲ್ನ ರೈಜೋಫಸ್ ಮೇಲೆ ಬೆಳೆಯುವ ದಾರದಂತಹ ರಚನೆಗಳನ್ನು ಹೈಫೆ ಎನ್ನುವರು. 8ನೇ ಪ್ರಶ್ನೆ ಬ್ರಯೋಫಿಲಮ್ ಸಸ್ಯದ ಎಲೆಯೊಂದು ಹೊಸ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ? ಸಸ್ಯದ ಎಲೆಗಳ ಕುಳಿಗಳಲ್ಲಿ ಬೆಳೆಯುವ ಮೊಗ್ಗುಗಳು ಸ್ವತಂತ್ರವಾಗಿ ಹೊಸ ಸಸ್ಯವಾಗಿ ಬೆಳೆಯುತ್ತವೆ. 9ನೇ ಪ್ರಶ್ನೆ ಮೊಗ್ಗುಗಳಿಂದ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳನ್ನು ಹೆಸರಿಸಿ. ಹೈಡ್ರಾ ಮತ್ತು ಈಸ್ಟ್. 10ನೇ ಪ್ರಶ್ನೆ ಯುಗ್ಮಜ ಎಂದರೇನು? ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನವು ಅಥವಾ ನಿಷೇಚನ ಉಂಟುಮಾಡುವ ರಚನೆಗೆ ಯುಗ್ಮಜ ಎನ್ನುವರು. 11ನೇ ಪ್ರಶ್ನೆ ದ್ವಿಲಿಂಗಿ ಹೂವುಗಳನ್ನು ಬಿಡುವ ಸಸ್ಯಗಳಿಗೆ 2 ಉದಾಹರಣೆ ಕೊಡಿ. ದಾಸವಾಳ, ಸಾಸಿವೆ. ಹನ್ನೆರಡನೇ ಪ್ರಶ್ನೆ ಏಕಲಿಂಗಿ ಹೂವುಗಳನ್ನು ಬಿಡುವ ಸಸ್ಯಗಳಿಗೆ 2 ಉದಾಹರಣೆ ಕೊಡಿ. ಪಪಾಯ, ಕಲ್ಲಂಗಡಿ. 13ನೇ ಪ್ರಶ್ನೆ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾದ ಶಲಾಕೆ ಒಳಗೊಂಡಿರುವ ಭಾಗಗಳನ್ನು ಹೆಸರಿಸಿ. ಶಲಾಕಾಗ್ರ, ಶಲಾಕ ನಳಿಕೆ ಮತ್ತು ಅಂಡಾಶಯ. 14ನೇ ಪ್ರಶ್ನೆ ಎ ಮತ್ತು ಬಿ ಹೂವುಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ? ಏಕೆ? ಹೂವು ಎ ಹೂವು ಸ್ವಕೀಯ ಪರಾಗಸ್ಪರ್ಶಕ್ರಿಯೆಗೆ ಒಳಪಡುತ್ತದೆ ಏಕೆಂದರೆ ಇದು ದ್ವಿಲಿಂಗಿ ಹೂವಾಗಿದೆ. ಕೇಸರ ಮತ್ತು ಶಲಾಕಾಗ್ರಗಳು ಇವೆ. ಹದಿನೈದನೇ ಪ್ರಶ್ನೆ ಮೊಳೆಯುವಿಕೆ ಎಂದರೇನು? ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆ ಹೊಡೆಯುತ್ತದೆ. ಈ ಪ್ರಕ್ರಿಯೆಯನ್ನು ಮೊಳೆಯುವಿಕೆ ಎನ್ನುವರು. 16ನೇ ಪ್ರಶ್ನೆ ದ್ವಿವಿದಳನ ಎಂದರೇನು? ಉದಾಹರಣೆ ಕೊಡಿ. ಏಕಕೋಶ ಜೀವಿಗಳಲ್ಲಿ ಜೀವಕೋಶವು ವಿಭಜನೆಯ ಮೂಲಕ ಹೊಸ ಜೀವಿ ಸೃಷ್ಟಿಯಾಗುವುದನ್ನು ಮಿದುಳಿನ ವಿದಳನ ಎನ್ನುವರು. ಉದಾಹರಣೆ ಅಮೀಬಾ. 17ನೇ ಪ್ರಶ್ನೆ ಬಹುವಿದಳನ ಎಂದರೇನು? ಉದಾಹರಣೆ ಕೊಡಿ. ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳ ಉಂಟಾಗುವುದನ್ನು ಬಹುವಿದಳನ ಎನ್ನುವರು. ಉದಾಹರಣೆ ಪ್ಲಾಸ್ಮೋಡಿಯಂ. 18ನೇ ಪ್ರಶ್ನೆ ಪ್ರೌಢಾವಸ್ಥೆ ಪ್ಯೂಬರ್ಟಿ ಎಂದರೇನು?
ಸಂತಾನೋತ್ಪತ್ತಿ ಅಂಗಗಳು ಪಕ್ವವಾಗುವ ಹದಿಹರೆಯದ ಅವಧಿಯನ್ನು ಪ್ರೌಢಾವಸ್ಥೆ ಎನ್ನುತ್ತಾರೆ. ಹತ್ತೊಂಬತ್ತನೇ ಪ್ರಶ್ನೆ, ವೃಷಣಗಳ ಕಾರ್ಯವೇನು? ಗಂಡು ಲಿಂಗಾಣುಗಳಾದ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸ್ರವಿಸುತ್ತವೆ. 20ನೇ ಪ್ರಶ್ನೆ, ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯವೇನು? ವೀರ್ಯಾಣುಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಗಂಡು ಮಕ್ಕಳಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ದೈಹಿಕ ಬದಲಾವಣೆಗೆ ಕಾರಣವಾಗಿದೆ. 21ನೇ ಪ್ರಶ್ನೆ, ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರಲು ಕಾರಣವೇನು? ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಚ್ಛಿತೆಗಿಂತ ಕಡಿಮೆ ಉಚ್ಛಿತೆಯ ಅವಶ್ಯಕತೆ ಇದೆ. ಆದ್ದರಿಂದ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇವೆ. 22ನೇ ಪ್ರಶ್ನೆ, ವೀರ್ಯನಾಳ ವಾಸ್ ಡಿಫರೆನ್ಸ್ ದ ಕಾರ್ಯವೇನು? ವೀರ್ಯಾಣುಗಳನ್ನು ವೃಷಣಗಳಿಂದ ಮೂತ್ರ ವಿಸರ್ಜನಾ ನಾಳಕ್ಕೆ ಸಾಗಿಸಲು ಸಹಾಯ ಮಾಡುತ್ತವೆ. 23ನೇ ಪ್ರಶ್ನೆ, ವೀರ್ಯನಾಳದ ಹತ್ತಿರ ಇರುವ 2 ಗ್ರಂಥಿಗಳನ್ನು ಹೆಸರಿಸಿ. ಪ್ರೋಸ್ಟೇಟ್ ಗ್ರಂಥಿ, ವೀರ್ಯ ಕೋಶಿಕೆ. 24ನೇ ಪ್ರಶ್ನೆ, ಮನುಷ್ಯನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಯಾವ ಭಾಗವು ಮೂತ್ರ ಮತ್ತು ವೀರ್ಯಾಣುಗಳನ್ನು ಸಾಗಿಸುವ ಸಾಮಾನ್ಯದ ಮಾರ್ಗವಾಗಿದೆ? ಮೂತ್ರ ವಿಸರ್ಜನಾ ನಾಳ. 25ನೇ ಪ್ರಶ್ನೆ, ಅಂಡಾಶಯಗಳ ಕಾರ್ಯವೇನು? ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಾಣುಗಳು ಅಂಡಾಶಯಗಳಿಂದ ಉತ್ಪತ್ತಿಯಾಗುತ್ತವೆ. ಅಂಡಾಶಯಗಳು ಈಸ್ಟ್ರೋಜೆನ್ಗಳೆಂಬ ಹಾರ್ಮೋನುಗಳನ್ನು ಸ್ರವಿಸುತ್ತವೆ. 26ನೇ ಪ್ರಶ್ನೆ, ಸ್ತ್ರೀಯರಲ್ಲಿ ಉತ್ಪತ್ತಿಯಾದ ಅಂಡವು ಗರ್ಭಕೋಶಕ್ಕೆ ಸಾಗುವಾಗ ಯಾವ ನಾಳದ ಮೂಲಕ ಸಾಗುತ್ತವೆ? ಅಂಡನಾಳ ಅಥವಾ ಫೆಲೋಪಿಯನ್ ನಾಳ. 27ನೇ ಪ್ರಶ್ನೆ, ಅಂಡನಾಳ ಫೆಲೋಪಿಯನ್ ಟ್ಯೂಬ್ ದ ಕಾರ್ಯವೇನು? ಅಂಡಾಶಯವು ಉತ್ಪತ್ತಿ ಮಾಡುವ ಅಂಡವನ್ನು ಗರ್ಭಕೋಶಕ್ಕೆ ಸಾಗಿಸುತ್ತವೆ. 28ನೇ ಪ್ರಶ್ನೆ, ಗರ್ಭಕೋಶ ಎಂದರೇನು? ಭ್ರೂಣವು ಸಂಪೂರ್ಣವಾಗಿ ಬೆಳೆಯುವ ಸ್ಥಳವಾಗಿದ್ದು
ಹಿಗ್ಗಬಲ್ಲ ಚೀಲದಂತಹ ರಚನೆಯಾಗಿದೆ. 29ನೇ ಪ್ರಶ್ನೆ, ಜರಾಯು ಎಂದರೇನು? ಜರಾಯುವಿನ ಕಾರ್ಯಗಳೇನು? ಜರಾಯುವಿನ ರಚನೆಯನ್ನು ವಿವರಿಸಿ. ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವ ವಿಶೇಷ ಅಂಗಾಂಶವನ್ನು ಜರಾಯು ಎನ್ನುವರು. ಜರಾಯುವಿನ ಕಾರ್ಯ ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗುವ ವಿಶೇಷವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕುತ್ತದೆ. ಜರಾಯುವಿನ ರಚನೆ. ಜರಾಯುವಿನ ರಚನೆ ಜರಾಯು ತಾಯಿಯ ದೇಹದಲ್ಲಿ ಕಂಡುಬರುವ ತಟ್ಟೆಯಾಕಾರದ ವಿಶೇಷವಾದ ರಚನೆಯಾಗಿದೆ. ಇದು ಭ್ರೂಣ ಹಾಗೂ ತಾಯಿಯ ಗರ್ಭಕೋಶಕ್ಕೆ ಸಂಪರ್ಕ ಹೊಂದಿರುತ್ತದೆ. ಇದು ಭ್ರೂಣದ ಅಂಗಾಂಗದ ಭಾಗದಲ್ಲಿ ವಿಲ್ಲೆಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೆಗಳನ್ನು ಸುತ್ತುವರೆದಂತೆ ರಕ್ತಾವಕಾಶಗಳಿವೆ. 30ನೇ ಪ್ರಶ್ನೆ, ಋತುಚಕ್ರ ಮೆನ್ಸ್ಟ್ರುಯಲ್ ಸೈಕಲ್ ಎಂದರೇನು? ಋತುಚಕ್ರವು ಏಕೆ ಉಂಟಾಗುತ್ತದೆ? ಅಂಡಾಶಯದಿಂದ ಬಿಡುಗಡೆಗೊಳ್ಳುವ ಅಂಡವು ಒಂದು ವೇಳೆ ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಅದನ್ನು ಯೋನಿಯಿಂದ ಹೊರಹಾಕುತ್ತದೆ. ಈ ಪ್ರಕ್ರಿಯೆಗೆ ಋತುಚಕ್ರ ಎನ್ನುವರು. ಅಂಡವು ಫಲಿತಗೊಳ್ಳದಿದ್ದರೆ ಸರಿಸುಮಾರು ಪ್ರತಿ ತಿಂಗಳು 28 ದಿನಗಳಿಗೊಮ್ಮೆ ನಡೆಯುತ್ತದೆ. 31ನೇ ಪ್ರಶ್ನೆ, ಲೈಂಗಿಕ ರೋಗಗಳು ಎಂದರೇನು? ಉದಾಹರಣೆ ಕೊಡಿ. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳಿಗೆ ಲೈಂಗಿಕ ರೋಗಗಳು ಎನ್ನುವರು. ಉದಾಹರಣೆ ಏಡ್ಸ್, ಸಿಫಿಲಿಸ್. 32ನೇ ಪ್ರಶ್ನೆ, ಬ್ಯಾಕ್ಟೀರಿಯಾ ಸೋಂಕುಗಳಿಂದ ಹರಡುವ 2 ಲೈಂಗಿಕ ರೋಗಗಳನ್ನು ಹೆಸರಿಸಿ. ಸಿಫಿಲಿಸ್ ಮತ್ತು ಗೊನೋರಿಯಾ. 33ನೇ ಪ್ರಶ್ನೆ, ವೈರಸ್ಸಿನ ಸೋಂಕಿನಿಂದ ಹರಡುವ 2 ಲೈಂಗಿಕ ರೋಗಗಳನ್ನು ಹೆಸರಿಸಿ. ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಏಡ್ಸ್.
4ನೇ ಪ್ರಶ್ನೆ, ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿರಿ. ಕಾಂಡೋಮ್ ಬಳಸಿ ಲೈಂಗಿಕ ರೋಗಗಳು ಬರದಂತೆ ತಡೆಗಟ್ಟಬಹುದು. ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಮಾಡಕೂಡದು. 35ನೇ ಪ್ರಶ್ನೆ, HIV ಮತ್ತು ಏಡ್ಸ್ ಅನ್ನು ವಿಸ್ತರಿಸಿ ಬರೆಯಿರಿ. HIV ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್, ಏಡ್ಸ್ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. 36ನೇ ಪ್ರಶ್ನೆ, ಗರ್ಭನಿರೋಧಕತೆಯ ವಿವಿಧ ವಿಧಾನಗಳು ಯಾವುವು? ನೈಸರ್ಗಿಕ ವಿಧಾನ, ಋತುಚಕ್ರವಾದ 15 ದಿನಗಳವರೆಗೆ ಲೈಂಗಿಕ ಸಂಪರ್ಕ ಮಾಡಬಾರದು. ಔಷಧಿ ವಿಧಾನ, ಬಾಯಿಯ ಮೂಲಕ ತೆಗೆದುಕೊಳ್ಳುವ ಮಾತ್ರೆಗಳು ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವುದರಿಂದ ಅಂಡಗಳು ಬಿಡುಗಡೆಯಾಗುವುದನ್ನು ಮತ್ತು ನಿಷೇಚನವನ್ನು ತಡೆಗಟ್ಟಬಹುದು. ಗರ್ಭನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಗರ್ಭಧಾರಣೆಯನ್ನು ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗುತ್ತದೆ ಹಾಗೂ ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು. ಶಸ್ತ್ರಚಿಕಿತ್ಸಾ ವಿಧಾನ, ಶಸ್ತ್ರಕ್ರಿಯಾ ವಿಧಾನಗಳಿಂದ ವೀರ್ಯನಾಳಕ್ಕೆ ತಡೆಯೊಡ್ಡುವುದು, ಮಹಿಳೆಯರ ಅಂಡನಾಳಕ್ಕೆ ತಡೆಯೊಡ್ಡುವುದು. ಇದರಿಂದ ಅಂಡವು ಗರ್ಭಕೋಶವನ್ನು ತಲುಪಲು ವಿಫಲವಾಗುತ್ತದೆ. ಈ ಎರಡೂ ಪ್ರಕರಣಗಳಲ್ಲಿ ನಿಷೇಚನ ನಡೆಯುವುದಿಲ್ಲ. 37ನೇ ಪ್ರಶ್ನೆ, ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು. ಈ ಹೇಳಿಕೆಗೆ ಸಮರ್ಥನೆಗಳನ್ನು ನೀಡಿ. ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆ ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ನಿಷೇಧಿಸಲ್ಪಟ್ಟಿದೆ. ಈ ವಿಧಾನದ ದುರ್ಬಳಕೆಯಿಂದ ಹೆಣ್ಣು ಭ್ರೂಣ ಹತ್ಯೆ ಮಾಡಲಾಗುತ್ತಿದೆ. ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ ಸಮವಾಗಿರುವಂತೆ ನೋಡಿಕೊಳ್ಳಲು ಸಮಾಜದ ಕೆಲವು ಭಾಗಗಳಲ್ಲಿ ಮಕ್ಕಳ ಲಿಂಗಾನುಪಾತವು ತೀವ್ರ ಗತಿಯಲ್ಲಿ ಕುಸಿಯುತ್ತಿದೆ. ಅಧ್ಯಾಯ 10 ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಮೊದಲನೇ ಪ್ರಶ್ನೆ, ಕಣ್ಣಿನಲ್ಲಿರುವ ಮಸೂರದ ಕಾರ್ಯವೇನು? ರೆಟಿನಾದ ಮೇಲೆ ಬೆಳಕು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ.
ಎರಡನೇ ಪ್ರಶ್ನೆ ಐರಿಸ್ ವರ್ಣಪಟಲ ಎಂದರೇನು? ಅದರ ಕಾರ್ಯವೇನು? ಕಾರ್ನಿಯಾದ ಹಿಂಭಾಗದಲ್ಲಿರುವ ಕಡು ಕಪ್ಪಾದ ಸ್ನಾಯುಗಳ ಪದರಕ್ಕೆ ವರ್ಣಪಟಲ ಐರಿಸ್ ಎನ್ನುವರು. ಕಣ್ಣಿನಲ್ಲಿರುವ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ. ಮೂರನೇ ಪ್ರಶ್ನೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದು? ಪಾಪೆ. ನಾಲ್ಕನೇ ಪ್ರಶ್ನೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಎನ್ನುತ್ತಾರೆ. ಐದನೇ ಪ್ರಶ್ನೆ ಕಣ್ಣಿನಲ್ಲಿರುವ ಮಸೂರದ ಸಂಗಮ ದೂರವನ್ನು ಹೇಗೆ ಬದಲಾಯಿಸಬಹುದು? ಮಸೂರದ ವಕ್ರತೆಯ ಬದಲಾವಣೆಯಿಂದ ಅದರ ಸಂಗಮ ದೂರವನ್ನು ಬದಲಾಯಿಸಬಹುದು. ಆರನೇ ಪ್ರಶ್ನೆ ಕಣ್ಣಿನ ಕನಿಷ್ಠ ದೂರ ಎಂದರೇನು? ಕಣ್ಣಿನ ಕನಿಷ್ಠ ದೂರ ಎಷ್ಟು? ಕಣ್ಣಿಗೆ ವಸ್ತು ಸ್ಪಷ್ಟವಾಗಿ ಹಾಗೂ ಒತ್ತಡರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಕಣ್ಣಿನ ಕನಿಷ್ಠ ದೂರ ಎನ್ನುತ್ತೇವೆ. ಇದನ್ನು ಕಣ್ಣಿನ ಸಮೀಪ ಬಿಂದು ಎಂದು ಸಹ ಕರೆಯುತ್ತಾರೆ. ಕನಿಷ್ಠ ದೂರ 25 ಸೆಂಟಿಮೀಟರ್. ಏಳನೇ ಪ್ರಶ್ನೆ ಕಣ್ಣಿನ ಗರಿಷ್ಠ ದೂರ ಎಂದರೇನು? ಕಣ್ಣಿನ ಗರಿಷ್ಠ ದೂರ ಎಷ್ಟು? ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಎನ್ನುತ್ತಾರೆ. ಕಣ್ಣಿನ ಗರಿಷ್ಠ ದೂರ ಸಾಮಾನ್ಯ ಕಣ್ಣಿಗೆ ಅನಂತ ದೂರವಾಗಿದೆ. ಎಂಟನೇ ಪ್ರಶ್ನೆ ಕಣ್ಣಿನ ಪೊರೆ ಕ್ಯಾಟರಾಕ್ಟ್ ಎಂದರೇನು? ಇದನ್ನು ಹೇಗೆ ಸರಿಪಡಿಸಬಹುದು? ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುತ್ತಾರೆ. ಕಣ್ಣಿನ ಪೊರೆ ಶಸ್ತ್ರಕ್ರಿಯೆಯ ಮೂಲಕ ಕಣ್ಣಿನ ದೃಷ್ಟಿ ಪುನರ್ಸ್ಥಾಪಿಸಲು ಸಾಧ್ಯವಿದೆ. ಒಂಬತ್ತನೇ ಪ್ರಶ್ನೆ ಸಮೀಪ ದೃಷ್ಟಿ ಮಯೋಪಿಯಾ ಎಂದರೇನು? ವ್ಯಕ್ತಿಯು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದ್ದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿರದ ಕಣ್ಣಿನ ಸ್ಥಿತಿಗೆ ಸಮೀಪ ದೃಷ್ಟಿ ಎನ್ನುವರು. ಸಮೀಪ ದೃಷ್ಟಿ ದೋಷ ಉಂಟಾಗಲು ಕಾರಣವೇನು? ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು.
ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಲು ಬಳಸುವ ಮಸೂರ ಯಾವುದು? ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರ ಉಪಯೋಗಿಸಿ ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಬಹುದು. 10ನೇ ಪ್ರಶ್ನೆ, ದೂರದೃಷ್ಟಿ ಹೈಪರ್ ಮೆಟ್ರೋಪಿಯಾ ಎಂದರೇನು? ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದ್ದು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ಸ್ಥಿತಿಗೆ ದೂರದೃಷ್ಟಿ ಎನ್ನುತ್ತಾರೆ. 11ನೇ ಪ್ರಶ್ನೆ, ದೂರದೃಷ್ಟಿ ಉಂಟಾಗಲು ಕಾರಣವೇನು? ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು, ಕಣ್ಣುಗುಡ್ಡೆಯ ಅತಿ ಚಿಕ್ಕದಾಗಿರುವುದು. 12ನೇ ಪ್ರಶ್ನೆ, ದೂರದೃಷ್ಟಿಯನ್ನು ನಿವಾರಿಸಲು ಬಳಸುವ ಮಸೂರ ಯಾವುದು? ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರವನ್ನು ಬಳಸಿ ದೂರದೃಷ್ಟಿಯನ್ನು ನಿವಾರಿಸಬಹುದು. ಪ್ರಶ್ನೆ, ಪ್ರೆಸ್ ಬಯೋಪಿಯಾ ಎಂದರೇನು? ವಯಸ್ಸಾದಂತೆ ಕೆಲವರಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುವುದರಿಂದ ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಈ ದೋಷವನ್ನು ಪ್ರೆಸ್ ಬಯೋಪಿಯಾ ಎನ್ನುತ್ತಾರೆ. ಈ ದೋಷ ಉಂಟಾಗಲು ಕಾರಣವೇನು? ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಸಿರಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಈ ದೋಷವನ್ನು ದ್ವಿಸಂಗಮ ಮಸೂರಗಳನ್ನು ಬಳಸಿ ಸರಿಪಡಿಸಲಾಗುತ್ತದೆ. 14ನೇ ಪ್ರಶ್ನೆ, ರೋಹಿತ ಎಂದರೇನು? ನೈಸರ್ಗಿಕ ರೋಹಿತಕ್ಕೆ ಒಂದು ಉದಾಹರಣೆ ಕೊಡಿ. ಬೆಳಕಿನ ಕಿರಣದ ವರ್ಣಮಯ ಘಟಕದ ಪಟ್ಟಿಯನ್ನು ರೋಹಿತ ಎಂದು ಕರೆಯುತ್ತಾರೆ. ಕಾಮನಬಿಲ್ಲು. 15ನೇ ಪ್ರಶ್ನೆ, ಬೆಳಕಿನ ವರ್ಣವಿಭಜನೆ ಎಂದರೇನು? ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ. ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕವಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣವಿಭಜನೆ ಎನ್ನುತ್ತೇವೆ. ಕೆಂಪು ಬಣ್ಣವು ಕನಿಷ್ಠ ಬಾಗುವುದು, ನೇರಳೆ ಬಣ್ಣವು ಗರಿಷ್ಠ ಬಾಗುವುದು. ಪ್ರಶ್ನೆ, ಕಾಮನಬಿಲ್ಲು ಉಂಟಾಗಲು ಕಾರಣವಾಗಿರುವ 3 ವಿದ್ಯಮಾನಗಳನ್ನು ಹೆಸರಿಸಿ. ಬೆಳಕಿನ ವರ್ಣವಿಭಜನೆ, ಬೆಳಕಿನ ವಕ್ರೀಭವನ, ಆಂತರಿಕ ಪ್ರತಿಫಲನ. 17ನೇ ಪ್ರಶ್ನೆ, ಕಾಮನಬಿಲ್ಲು ಯಾವ ದಿಕ್ಕಿನಲ್ಲಿ ಉಂಟಾಗುತ್ತದೆ? ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ. 18ನೇ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಎಂದರೇನು? ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುತ್ತಾರೆ. 19ನೇ ಪ್ರಶ್ನೆ, ಚದುರಿದ ಬೆಳಕಿನ ಬಣ್ಣವು ಯಾವ ಅಂಶದ ಆಧಾರದ ಮೇಲೆ ಅವಲಂಬಿತವಾಗಿದೆ? ಬೆಳಕನ್ನು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ.